ಹಾಯ್, ಇವತ್ತು ನಾನು ಒಂದು ಒಳ್ಳೆ ರೆಸಿಪಿಯನ್ನು ಮಾಡ್ತೀನಿ. ಪಲ್ಯವನ್ನು ಹೇಗೆ ಮಾಡೋದು ಅಂತ. ಇದು ತಿಂಡಿಗೂ ಸೈ, ಊಟಕ್ಕೂ ಸೈ, ಎಲ್ಲದಕ್ಕೂ ಸೈ ಎನಿಸೋಹ ಮಲೆನಾಡಿನ ಸ್ಪೆಷಲ್ ಆದಂತಹ ಕಳಲೆ ಪಲ್ಯವನ್ನು ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ನೋಡಿ, ಇದೇ ಕಳಲೆ. ಇದು ದೊಡ್ಡಾದ್ಮೇಲೆ ಬಿದಿರಾಗತ್ತೆ. ಇದು ಕಾಡಲ್ಲಿ ಇರೋದ್ರಿಂದ ಅಲ್ಲಿಂದ ಕಿತ್ಕೊ ತರಬೇಕು. ನನಗಿದು ಬೇರೆಯವರು ಕೊಟ್ಟಿರೋದ್ರಿಂದ ಮೇಲಿರೋ ಸಿಪ್ಪೆಯನ್ನು ತೆಗೆದು ಕೊಟ್ಟಿದ್ದಾರೆ. ನಾನು ಇದರದ ಪಲ್ಯವನ್ನು ಮಾಡ್ತೀನಿ. ನೋಡಿ, ನಾನು ಪಲ್ಯಕ್ಕೆ ಕಟ್ ಮಾಡ್ಕೊತಾ ಇರೋದ್ರಿಂದ ಸಣ್ಣಕ್ಕೆ ಹೆಚ್ಕೋತಾ ಇದ್ದೀನಿ. ಎರಡೇ ಇರೋದ್ರಿಂದ ಸ್ವಲ್ಪನೇ ಪಲ್ಯ ಆಗತ್ತೆ. ಈ ಥರ ಸಣ್ಣಗೆ ಕಟ್ ಮಾಡ್ಕೋಬೇಕು. ಇದರಿಂದ ಸಾಂಬಾರು ಕೂಡ ಮಾಡ್ತಾರೆ, ತುಂಬ ರುಚಿಕರವಾಗಿರುತ್ತೆ. ಮಲೆನಾಡಿನ ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಚಿಕ್ಕವರಿದ್ದಾಗ ನಾವೆಲ್ಲ ಹೋಗ್ತಿದ್ವಿ, ಮೇಲ್ಬೆಟ್ಟಕ್ಕೆ ಹೋಗಿ ಕಿತ್ಕೊ ಬರ್ತಿದ್ವಿ ತಂದೆಯವ್ರ ಜೊತೆ. ಇವಾಗೆಲ್ಲ ಹೋಗಲ್ಲ. ಇದು ನೋಡಿ, ತುಂಬ ಸಾಫ್ಟಾಗಿರುತ್ತೆ. ಕೆಲವು ಕಡೆ ಬೆಳೆದಿರುತ್ತೆ, ಅದು ಹೆಚ್ಚಲಿಕ್ಕೆ ಬರಲ್ಲ. ನೋಡಿ, ನಾನು ಅಷ್ಟು ಹೆಚ್ಚಾಯಿತು. ನನಗೆ ಎಷ್ಟು ಅಂದರೆ ಬೆಳೆದಿರೋ ಪೀಸ್ ಸಿಕ್ಕಿದೆ ನೋಡಿ, ಅದಿಷ್ಟರಲ್ಲೇ. ಇದಿಷ್ಟು ಬೆಳೆದಿರೋ ನೋಡಿ, ಇಷ್ಟೀಗ ಆಯಿತು ಪಲ್ಯದ ಪೀಸ್ಗಳು. ಇದನ್ನು ನಾವು ಇನ್ನೊಂದು ಪ್ಲೇಟಿಗೆ ಅಥವಾ ಬೇರೆ ಇದಕ್ಕೆ ಹಾಕ್ಕೊಂಡು ನೀರನ್ನು ಹಾಕಿ ಒಂದು 3-4 ದಿನ ನೀರನ್ನು ತೆಗಿಬೇಕು. ಇದರಲ್ಲಿ ವಿಷದಂಶ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಡೈಲಿ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಒಂದು 3-4 ದಿನ ಚೇಂಜ್ ಮಾಡಬೇಕು. ನಾನು ನೀರನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಯನ್ನು ಹಾಕಲಿಕ್ಕೆ ನಾನು ಕೊಬ್ಬರಿ ಎಣ್ಣೆಯನ್ನು ತೊಗೊಂಡು ಕಾಸ್ಕೊಂಡು ಒಣಗಿದ ಮೆಣಸನ್ನು ಹಾಕಿದ್ದೀನಿ. ನೀವು ಹಸಿಮೆಣಸು ಕೂಡ ಹಾಕ್ಬೋದು. ಉದ್ದಿನಬೇಳೆ, ಕಡಲೆಬೇಳೆ ಕೂಡ ಹಾಕ್ಬೋದು. ನಾನು ಅದು ಯಾವುದು ಯೂಸ್ ಮಾಡ್ತಾ ಇಲ್ಲ. ಸಾಸಿವೆ ಕಾಳು ಮತ್ತು ಅರಿಶಿಣ ಪುಡಿ, ಮೆಣಸು, ಕರಿಬೇವು, ಇದಿಷ್ಟೇ ನಾನು ಹಾಕ್ತಾ ಇರೋದು. ಇವಾಗ ನಾನು ಕಳಲೆಯನ್ನು ಕಟ್ ಮಾಡಿರೋ ಅಂಥದ್ದನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಾಗತ್ತೆ. ಇವಾಗೆಲ್ಲ ಮಾರ್ಕೆಟಲ್ಲೆಲ್ಲ ಸಿಗ್ತಾ ಇರತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಳಿ ಪುಡಿಯನ್ನು ಹಾಕಿ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಪ್ಲೇಟನ್ನು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಈಗ ಸುಮಾರು ಒಂದು 10 ನಿಮಿಷ ಆಗಿದೆ. ಪ್ಲೇಟನ್ನು ತೆಗೆದು ನೋಡಿ. ಫ್ರೈ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ಆಗುತ್ತೆ. ಒಂದು 15 ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗತ್ತೆ ಇದನ್ನು. ನಾನು ಪಲ್ಯ ಸ್ವಲ್ಪ ಆಗಿದೆ ಅಂತ ನಾನು ಹಸಿ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಅದನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಆಗುತ್ತೆ. ಕೆಲವೊಬ್ಬರು ಹಾಕಲ್ಲ, ನಾನು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಊಟಕ್ಕೆ, ಚಪಾತಿಗೆ, ರೊಟ್ಟಿಗೆಲ್ಲ, ದೋಸೆಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ಒಂದು 2-3 ದಿನ ಇಟ್ಟರು ಇದು ಹಾಳಾಗಲ್ಲ ಈ ಪಲ್ಯ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಷ್ಟು ಹುಡಿಯಾಗಿ ಬರುತ್ತೆ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ
ಲೈಕ್ ಕಾಮೆಂಟ್ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.